ಇಂಥ ಪರಿಸ್ಥಿತಿ ಇರುವಾಗ ನಾವು ನಮ್ಮ ಹಕ್ಕಿನ ಜ್ಞಾನವನ್ನ, ಸ್ವರಾಜ್ಯ ನಮ್ಮ ಹಕ್ಕು ಅಂತ ತಿಳಕರು ಹೇಳಿದಂತೆ ಜ್ಞಾನ ನಮ್ಮ ಹಕ್ಕಿನದು, ನಮ್ಮ ಹಕ್ಕಿನದು. ನಮ್ಮ ಹಕ್ಕಿನ ಜ್ಞಾನವನ್ನು ಗಳಿಸುವುದು ಬಿಟ್ಟು ಇನ್ನೇನು ಮಾಡಿ ಏನು ಪ್ರಯೋಜನ ಹೇಳಿ? ಕೇವಲ ಭಜನೆ ಮಾಡೋಣ, ಇನ್ನೊಮ್ಮೆ ಯಾವಾಗಾದ್ರೂ ಮಾಡೋಣ, ನಾಮಸ್ಮರಣ ಯಾವುದೋ ಶೂದ್ರನಾಗಿದ್ದಾಗ ಮಾಡೋಣ, ಶೂದ್ರ ನಾಮಸ್ಮರಣೆ ಮಾಡೋಣ, ಗುರುಗಳು ಸಿಗದೆ ಬರೀ ಉಪನಯನ ಅಷ್ಟೇ ಮಾಡಿ ಮುಗಿಸಿದ್ರೆ ಗಾಯತ್ರಿ ಜಪ ಮಾಡೋಣ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಜ್ಞಾನಕ್ಕೆ ಎಲ್ಲಾ ಬೇಕು. ಇಷ್ಟೆಲ್ಲ ಸಿಕ್ಕಿದೆ, ಸಿಕ್ಕಾಗ ಅದನ್ನು ಕಳ್ಕೊಂಡು ಇನ್ನೇನೋ ಮಾಡುವುದರಲ್ಲಿ ಅರ್ಥವಿಲ್ಲ, ಶಾಸ್ತ್ರ ಹೇಳುವ ಮಾತು. ಹಾಗಾಗಿ ಶಾಸ್ತ್ರ ಹೇಳುತ್ತೆ ನೋಡಿ, ಯೇಷಾಂ ಧರ್ಮೇ ಚ ವಿಸ್ಪರ್ಧ ತೇಷಾಂ ತಜ್ಞಾನ ಸಾಧನಂ ತೇ ಬ್ರಾಹ್ಮಣ ಇತೋ ಮುಕ್ತಾಹ. ಈ ಸಂಸಾರದಿಂದ ಮುಕ್ತರಾಗಿ ಬಿಡ್ತಾರವರು. ಮುಕ್ತರಾಗಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮುಂತಾದ ಸ್ಥಾನಗಳಿಗೆ ಹೋಗಿ ಅವರು ಆನಂದ ಪಡ್ತಾರೆ. ತಸ್ಯ ಸಮ್ಯಕ್ ಸಮಾಚಾರಂ ಆಹುರು ವೇದ ವಿದೋ ಜನಾಃ ನೈನಂ ಮನ್ಯೇತ ಭೂಯಿಷ್ಠಂ ಬಾಹ್ಯಮಭ್ಯಂತರಂ ಜನಂ ಯತ್ತ ಮನ್ಯೇತ ಭೂಯಿಷ್ಠಂ ಪ್ರಾವೃಷೀವ ತೃಣೋದಕಂ ಅನ್ನಂ ಪಾನಂ ಬ್ರಾಹ್ಮಣಸ್ಯ ತಜ್ಜೀವೇನ್ನಾನುಸಂಜರೆ ಇತ್ಯಾದಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಕುಶವಲ್ಕಲ ಚೇಲಾದ್ಯಂ ಬ್ರಹ್ಮಸ್ವಂ ಯೋಗಿನೋ ವಿದುಹು ಯಥಾ ಸ್ವಂ ವಾಂತಮಶ್ನಾತಿ ಶ್ವಾವೈ ನಿತ್ಯಮಭೂತಯೇ ಏತಂ ಏವಂ ವೈ ಏವಂ ತೇ ವಾಂತಮಶ್ನಂತಿ ಸ್ವವೀರ್ಯಸ್ಯೋಪಸೇಚನ. ತಾನು ತನ್ನ ವಾಂತಿಯನ್ನೇ ತಿನ್ನುವಂತಹ ಕೆಟ್ಟ ಸ್ವಭಾವ ನಾಯಿಗೆ. ಆ ತರಹ ನೀವೆಲ್ಲ ಮನುಷ್ಯರು ಮಾಡಬೇಡಿಯಪ್ಪ, ಸಾಧಕರು ಮಾಡಬೇಡಿನಿ ಅಂತ ಹೇಳ್ತಾರೆ ಸನತ್ಸುಜಾತರು. ನಿತ್ಯ ಮಜ್ಞಾತ ಚರ್ಯಾಮೆ ಇತಿ ಮನ್ಯೇತ ಬ್ರಾಹ್ಮಣ ನಿರ್ಲಿಂಗಂ ಅಚಲಂ ಶುದ್ಧಂ ಸರ್ವದ್ವಂದ್ವ ವಿವರ್ಜಿತಂ ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರೇಣ ಅಶ್ರಾಂತ ಸ್ಯಾತ್ ಅನಾದಾತ ಸಮ್ಮತೋ ನಿರುಪದ್ರವಃ. ಅಶ್ರಾಂತ ಸ್ಯಾತ್, ಸಾಧನೆಯ ವಿಷಯದಲ್ಲಿ ಶ್ರಮವಾಯಿತು ಸಾಕು ಅಂತನ್ನದಂತೆ ನೋಡಿಕೊಳ್ಳಬೇಕು. ಅಷ್ಟು ಉತ್ಸಾಹ ಇರಬೇಕು, ಮಾನಸಿಕವಾಗಿ ಅಷ್ಟು ಉತ್ಸಾಹ ಇಟ್ಟುಕೊಂಡು ಸಾಧನೆಯಲ್ಲಿ ತತ್ಪರನಾಗಬೇಕು. ಅಶ್ರಾಂತ ಸ್ಯಾತ್, ಶ್ರಮ ಅಶ್ರಾಂತ ಸ್ಯಾತ್ ಅಂದ್ರೆ ಶ್ರಮವನ್ನು ವಹಿಸಬಾರದು ಅಂತ ಅರ್ಥ ಅಲ್ಲ. ಶ್ರಮವನ್ನು ವಹಿಸಬಾರದು ಅಂತ ಅರ್ಥ ಅಲ್ಲ. ವಿಶ್ರಾಂತಿಯನ್ನು ಪಡೆಯಬೇಕು ಬೆಳಗಿನಿಂದ ಸಾಯಂಕಾಲದವರೆಗೆ ಅಂತ ಅರ್ಥದಲ್ಲ. ಅಂದ್ರೆ ಶಾಂತನಾದೆ, ಸಾಕಾಯಿತು ನನಗೆ, ಸಾಧನೆ ಮಾಡಲಾರೆ, ಹೆಚ್ಚಿಂದನ್ನ ನಾನು ಏನು ಮಾಡಲಾರೆ ಅಂತ ಅನ್ನಬಾರದು. ಅನಾದಾತ, ಯಾವುದನ್ನು ಪಡೆಯಬಾರದು. ಸಮ್ಮತೋ ನಿರುಪದ್ರವ, ಯಾರಿಗೆ ಉಪದ್ರವವನ್ನು ಕೊಡಬಾರದು. ಮತ್ತೊಬ್ಬರಿಗೆ ಉಪದ್ರವವನ್ನು ಕೊಡುವವನು ಇವನು ಸಾಧಕನಾಗಲಾರ. ಸಾಧಕನಾದವನು ಪ್ರಾಯ ಇನ್ನೊಬ್ಬರಿಗೆ ಉಪದ್ರವವನ್ನು ಕೊಡಬಾರದು. ಪ್ರಾಯ ಅನಿವಾರ್ಯವಿದ್ದಾಗ ಕೆಲವೊಮ್ಮೆ ಆಗತ್ಯ ಮಾತು ಬೇರೆ. ಪ್ರಾಯ ಇನ್ನೊಬ್ಬರಿಗೆ ಉಪದ್ರವವನ್ನು ಕೊಡಬಾರದು. ಇವತ್ತಿನ ಮಾತು ಇದನ್ನು ಗಟ್ಟಿಯಾಗಿ ಹೇಳಿಬಿಟ್ರೆ ಯಾರೂ ಮನೆಯಲ್ಲಿ ಮಡಿ ಮಾಡೋ ಹಾಗಿಲ್ಲ. ಯಾರೇ ಮನೆಯಲ್ಲಿ ಮಡಿ ಮಾಡ್ತಾರೆ ಅಂತಾದರೆ ಮರಾಠಿ ಮಾತಿನಲ್ಲಿ ಸ್ವೈಪಾಕಲ್ಲ, ಕನ್ನಡದ ಮಾತಿನಲ್ಲಿ ಸ್ವೈಪಾಕ ಮಾಡ್ತಾ ಇದ್ದಾನೆ ಅಂತಾದ್ರೆ ಪೀಡೆ ಆಗ್ತದೆ. ಮಡಿ ಮಾಡೋ ಹಾಗೇ ಇಲ್ಲ. ಒಲೆ ಹೊತ್ತಿಸಿದ್ರಿ ಅಂದ್ರೆ ಅದು ಉಪದ್ರವ. ಇವತ್ತಿನ ಅಪಾರ್ಟ್ಮೆಂಟುಗಳಲ್ಲಿ ಅಂಥ ಉಪದ್ರವ ಕೊಡಬಾರದು ಅಂತ ಶಾಸ್ತ್ರ ಹೇಳಿಲ್ಲ, ಆದ್ರಿಂದ ನಾನು ಹೇಳುವುದಿಲ್ಲ. ಶಿಷ್ಟೋ ನಶಿಷ್ಟವತ್ಸ ಸ್ಯಾತ್ ಬ್ರಾಹ್ಮಣೋ ಬ್ರಹ್ಮವಿತ್ ಕವಿ ಅನಾಢ್ಯ ಮಾನುಷೇ ವಿತ್ತೇ. ಅನಾಢ್ಯ ಮಾನುಷೇ ವಿತ್ತೇ, ಮನುಷ್ಯರ ಏನು ಹಣಕಾಸು ಸಂಪತ್ತು ಇದೆ ಆ ವಿಷಯದಲ್ಲಿ ಆಢ್ಯನಾಗುವ ಅಗತ್ಯವಿಲ್ಲ. ಅಡ್ಡನಾದರೆ ಆಗಲಿ, ಬಿಟ್ಟರೆ ಬಿಡಲಿ, ಅದು ಉದ್ದೇಶವಾಗಿರುವ ಅಗತ್ಯವಿಲ್ಲ. ತಾನು ಐಶ್ವರ್ಯವನ್ನು ಗಳಿಸಬೇಕು ಎಂಬ ಮೋಹ ಕಮ್ಮಿಯಲ್ಲಿ. ಅನಾಢ್ಯ ಮಾನುಷೇ ವಿತ್ತೆ ಆಢ್ಯ ದೈವೇ. ದೈವವಿತ್ತವೇನಿದೆ, ದಿವ್ಯವಾದ ದೇವರ ಪ್ರೀತಿಗೆ ಕಾರಣವಾದ ಐಶ್ವರ್ಯ ಸಂಪತ್ತು, ಅದು ಜ್ಞಾನಧನ, ಜ್ಞಾನವೆಂಬ ಸಂಪತ್ತು. ಆ ಜ್ಞಾನಧನದ ವಿಷಯದಲ್ಲಿ ಆಢ್ಯರಾಗಬೇಕು, ಸಮೃದ್ಧರಾಗಬೇಕು. ನಿತ್ಯದಲ್ಲಿ ನಮಗೆ ಜ್ಞಾನ ಬಂತೋ, ನಾವು ಗಳಿಸಿದವೋ,
ಎಷ್ಟು ಜ್ಞಾನವನ್ನು ಗಳಿಸಿದ್ವಿ, ಇವುಗಳನ್ನ ಆಲೋಚನೆ ಮಾಡಿ ಜ್ಞಾನವನ್ನ ಬೆಳೆಸಿಕೊಳ್ಳುವುದರಲ್ಲಿ ನಾವು ತತ್ಪರರಾಗಬೇಕು. ಆ ಸಂಪತ್ತು ನಮಗೆ ಹೆಚ್ಚಾಗಬೇಕು, ಆ ಸಂಪತ್ತು ನಮಗೆ ಬೆಳೀತಾ ಹೋಗಬೇಕು. ಅನಾಢ್ಯ ಮಾನುಷೇ ವಿತ್ತೇ ಆಢ್ಯ ದೈವೇ ತಥಾ ಕ್ರತೌ ತೇ ದುರ್ಧರ್ಷಾಃ ದುಷ್ಪ್ರಕಂಪ್ಯಾಃ ತಾನ್ ವಿದ್ಯಾದ್ ಬ್ರಹ್ಮಸ್ತನಂ. ಇಂಥ ಯಾವ ದೈವ ವಿತ್ತವನ್ನು ಪಡೆದ ಶ್ರೀಮಂತರೋ, ದೈವ ವಿತ್ತವನ್ನು ಗಳಿಸಿದ ಭಾಗ್ಯವಂತರೋ, ಆ ಭಾಗ್ಯವಂತರನ್ನ ಅವರನ್ನ ದುರ್ಧರ್ಷಾಃ ಎದುರಿಸಲಿಕ್ಕಾಗುವುದಿಲ್ಲ. ಅವರನ್ನು ಹಣವಂತರನ್ನ ಎದುರಿಸಬಹುದು, ಹಣವಂತರ ಹಣವನ್ನ ಕದಿಬಹುದು, ಹಣವಂತರನ್ನ ಬಡವರನ್ನ ಮಾಡಬಹುದು. ಆದರೆ ಜ್ಞಾನಿಗಳನ್ನ ಏನು ಮಾಡ್ಲಿಕ್ಕಾಗುವುದಿಲ್ಲ. ಜ್ಞಾನಿಗಳಿಗೆ ಏನು ಮಾಡಿದರೂ ಅದು ನಿನಗೇ ಪ್ರತಿಯಾಗಿ ಬರುತ್ತೆ. ಅವರಿಗೆ ಅಪಕಾರ ಮಾಡಿದರೆ ನಿನಗೆ ಅನರ್ಥವಾಗತ್ತೆ, ಅವರಿಗೆ ಉಪಕಾರ ಮಾಡಿದರೆ ನಿನಗೆ ಉನ್ನತಿಯಾಗತ್ತೆ. ಆದ್ದರಿಂದ ತೇ ದುರ್ಧರ್ಷಾಃ ದುಷ್ಪ್ರಕಂಪ್ಯಾಃ, ಅವರನ್ನು ಅಲ್ಲಾಡಿಸ್ಲಿಕ್ಕಾಗುವುದಿಲ್ಲ. ಅವರು ಅಕ್ಷುಬ್ಧರಾಗಿರ್ತಾರೆ, ಅಕ್ಷುಬ್ಧರಾಗಿರ್ತಾರೆ, ಏನೂ ವಿಕಾರವಾಗುವುದಿಲ್ಲ ಅವರಿಗೆ. ಯಾಕೆಂದ್ರೆ ಅವರು ಜ್ಞಾನನಿಷ್ಠರಾಗಿದ್ದಾರೆ. ಹಾಗಾಗಿ ಅವರು ದುಷ್ಪ್ರಕಂಪ್ಯಾಃ ತೇ ದುರ್ಧರ್ಷಾಃ ದುಷ್ಪ್ರಕಂಪ್ಯಾಃ ತಾನ್ ವಿದ್ಯಾದ್ ಬ್ರಹ್ಮಣಸ್ತನಂ. ಅವರು ಪರಮಾತ್ಮನ ಮೂರ್ತಿ, ಅವರು ಪರಮಾತ್ಮನ ಪ್ರತಿಮೆ, ಅವರು ಭಗವಂತ ಅವರಲ್ಲಿ ಸನ್ನಿಹಿತನಾಗಿದ್ದಾನೆ. ದೇವರು ಅವರ ರೂಪದಲ್ಲಿ ಓಡಾಡ್ತಾನೆ ನಮ್ಮ ಮಧ್ಯ. ನಮ್ಮ ಗುರುಗಳ ರೂಪದಲ್ಲಿ, ಪರಮ ಗುರುಗಳ ರೂಪದಲ್ಲಿ, ಸನ್ಯಾಸಿಗಳ, ಯತಿಗಳ, ಜ್ಞಾನಿಗಳ ರೂಪದಲ್ಲಿ ಪರಮಾತ್ಮ ಓಡಾಡ್ತಾನೆ ನಮ್ಮಲ್ಲೆಲ್ಲ. ನಾವು ತಿಳಿದಿಲ್ಲ. ಅವರು ಛಲ ಪ್ರತಿಮೆ ಅಂತನ್ನುವ ಕಲ್ಪನೆ ನಮಗಿಲ್ಲ. ಜಡ ಪ್ರತಿಮೆಯನ್ನು ಪೂಜೆ ಮಾಡಿ ನಮಗೆ ರೂಢಿಯಾಗಿದೆ. ಛಲ ಪ್ರತಿಮೆಯ ಕಲ್ಪನೆಯೇ ಇಲ್ಲ ನಮಗೆ. ಛಲ ಪ್ರತಿಮೆ ಮುಖ್ಯವಲ್ಲ ನಮಗೆ. ನಾವು ಅಚೇತನವಾದ ಬೆಂಕಿಯಲ್ಲಿ ತುಪ್ಪ ಹಾಕ್ತೇವೆ, ಬ್ರಾಹ್ಮಣನಿಗಲ್ಲ, ದೇವರಿಗೆ ಪೂಜೆ ಮಾಡ್ತೇವೆ, ಪ್ರತಿಮೆಗಳ ಪೂಜೆ ಮಾಡ್ತೇವೆ, ಬ್ರಾಹ್ಮಣರನ್ನ ನಿಂದೆ ಮಾಡ್ತೇವೆ, ತಿರಸ್ಕಾರ ಮಾಡ್ತೇವೆ. ಭಗವಂತ ಹೇಳ್ತಾನೆ ವೈಷ್ಣವ ಧರ್ಮ ಪರ್ವದ ಕೊನೆ ಭಾಗದಲ್ಲಿ ಒಂದು ಕಡೆಗೆ ಹೇಳ್ತಾನೆ ಪರಮಾತ್ಮ, ನೀವು ದೇವಾಲಯಗಳಲ್ಲಿ ಸುಗಂಧವನ್ನ ದಶಾಂಗವನ್ನು ಹಾಕಿ ನೀವು ಒಳ್ಳೆ ಗಂಧವನ್ನು ಎಷ್ಟು ಮಣಗಟ್ಲೆ ಭಾರಗಟ್ಲೆ ನೀವು ಹಾಕಿ ಅಲ್ಲಿ ಬೆಂಕಿಯನ್ನ ಸುಟ್ಟರೂ ನನಗೆ ತೃಪ್ತಿ ಆಗುವುದಿಲ್ಲ. ಒಬ್ಬ ಬ್ರಾಹ್ಮಣಿಗೆ ತೃಪ್ತಿಯಾಗುವಂತೆ ನೀವು ಸೇವೆ ಮಾಡಿ ಸಾಕು, ನನಗದು ತೃಪ್ತಿ. ಈ ಮಾತನ್ನ ಕೃಷ್ಣ ವೈಷ್ಣವ ಧರ್ಮ ಪರ್ವದಲ್ಲಿ ಅನೇಕ ಬಾರಿ ಹೇಳಿದ್ದಾನೆ. ಹೇಳುವ ತಾತ್ಪರ್ಯ ಭಾಗವತದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಅಶ್ನಾತ್ಯನಂತಃ ಖಲು ತತ್ವಕೋವಿದೈ ಶ್ರದ್ಧಾಹುತಂ ಯನ್ಮುಖ ಇಜ್ಯ ನಾಮಭಿ ನಮೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ವರ್ಯಗು. ಪರಮಾತ್ಮ ಬೆಂಕಿಯಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡುವವನಲ್ಲ. ಅವನು ಸ್ವೀಕಾರ ಮಾಡುವುದು ಬ್ರಾಹ್ಮಣರ ಮುಖದಿಂದ. ಬೆಂಕಿಯಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ, ಅದು ಮುಟ್ಟತ್ತೆ, ಇಲ್ಲ ಅಂತಿಲ್ಲ. ಆದರೆ ಅದು ಸ್ವಲ್ಪ ಅವನಿಗೆ ಪರಮಾತ್ಮನಿಗೆ ತೃಪ್ತಿ ಕೊಟ್ರೆ, ಬ್ರಾಹ್ಮಣನ ಮುಖಾಂತರ ಕೊಟ್ಟ ಸೇವೆ ಇದು ಬಹಳವಾಗಿ ತೃಪ್ತಿಗೆ ಕಾರಣವಾಗುತ್ತೆ. ಕೃಷ್ಣ ಈ ಮಾತನ್ನ ಮೇಲಿಂದ ಮೇಲೆ ಹೇಳ್ತಾನೆ. ಆದ್ದರಿಂದ ತೇ ದುರ್ಧರ್ಷಾಃ ದುಷ್ಪ್ರಕಂಪ್ಯಾಸ್ತಾನ್ ವಿದ್ಯಾ ತಾನ್ ವಿದ್ಯಾದ್ ಬ್ರಹ್ಮಣಸ್ತನಂ. ಅವರೆಲ್ಲ ಪರಮಾತ್ಮನ ಪ್ರತಿಮೆ. ಈ ಶ್ರದ್ಧೆಯಿಂದ ತಿಳಿದು ಭಾಗವತದಲ್ಲಿ ಇನ್ನೊಂದು ಮಾತು ಬರ್ತದೆ. ಬಹಳ ವಿಚಿತ್ರವಾದಂತಹ ಮಾತು. ಸವೈ ಗೋಖರಃ, ಅವನು ಕತ್ತೆ ಅಂತ ಹೇಳ್ತಾರೆ. ಯಾರು ಕತ್ತೆ ಅಂದ್ರೆ ನದಿಯನ್ನ, ಜಡವಾದ ನದಿ ನೀರು, ಆ ಜಡವಾದ ನೀರನ್ನ ನದಿ ದೇವತೆ ಎಂದು ತಿಳಿದವನು. ಅರ್ಥಾತ್ ಆ ನದಿಯಲ್ಲಿ ದೇವತೆ ಇದ್ದಾಳೆ ಎಂದು ತಿಳಿಯದೆ ಸ್ನಾನ ಮಾಡುವವನು ಅವನು ಕತ್ತೆ. ಅವನು ಬಂಗಾರದ ಹೊರೆಯನ್ನ ಹೊತ್ತಿದೆ, ಆದರೆ ಬಂಗಾರ ಅಂತ ಗೊತ್ತಿಲ್ಲ. ಅಂಥ ಕತ್ತೆ ಹೇಗೋ ಹಾಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ. ದೇವಿ ಇದ್ದಾಳೆ, ಗಂಗಾ ನದಿ ಇದ್ದಾಳೆ, ಆದರೆ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲದೆ ಜಡವಾದ ನೀರಿನಲ್ಲಿ ಸ್ನಾನ ಮಾಡಿಬಿಟ್ರೆ ಬರೀ ಭಾರವಾದ ಬಂಗಾರವನ್ನು ಹೊತ್ತಂತೆ ಹೊರತು ಬಂಗಾರದ ಬೆಲೆ ಗೊತ್ತಿಲ್ಲದಂತೆ.
ಡಾಂಕಿ ಲೇಡನ್ ವಿತ್ ದ ಗೋಲ್ಡ್. ದೇವರ ಪ್ರತಿಮೆ ಇದು ಅಂತ ಹೇಳಿ ಇದೇ ದೇವರು ಅಂತ ತಿಳಿದು ಬಿಟ್ರೆ ಇದು ತಾಮ್ರ, ಇದು ದೇವರಲ್ಲ. ಇದರಲ್ಲಿ ದೇವರಿದ್ದಾನೆ, ಇದರಲ್ಲಿ ದೇವರಿದ್ದಾನೆ ಅಂತ ತಿಳಿಯದೆ ಇದೂ ದೇವರು ಅಂತ ತಿಳಿದು ಬಿಟ್ರೆ ಮಹಾನರ್ಥ. ಸವೈ ಗೋಖರಃ. ಹಾಗೆ ಇನ್ನು ಅನೇಕ ಈ ತರಹದ ದೃಷ್ಟಾಂತಗಳನ್ನು ಕೊಡ್ತಾರೆ. ಹಾಗೆ ಜ್ಞಾನಿಗಳು ನಮ್ಮ ಮಧ್ಯದಲ್ಲಿ ಓಡಾಡುವ ಜ್ಞಾನಿಗಳನ್ನ ನಾವು ಅವರೊಬ್ಬ ಮಾನವರು ಅಂತ ತಿಳಿದು ಅವರು ದೇವರು ಅಂತ ತಿಳಿದೇ ಇದ್ರೆ, ಅರ್ಥಾತ್ ದೇವರ ಸನ್ನಿಧಾನ ಅವರಲ್ಲಿದೆ ಎಂದಾಗಿ ನಾವು ಭಾವಿಸದೇ ಇದ್ರೆ ಕತ್ತೆಗಳು ಅಂತ ಹೇಳ್ತಾರೆ. ಆದ್ದರಿಂದ ಹೇ ಬ್ರಹ್ಮಣ ತಾನ್ವಿದ್ಯಾತ್ ಬ್ರಹ್ಮಣ ಸ್ತನಂ ಸರ್ವಾನ್ ಸ್ವಿಷ್ಟಕೃತೋ ದೇವಾನ್ ವಿದ್ಯಾದ್ಯೈಹ ಕಶ್ಚನ ನ ಸಮಾನೋ ಬ್ರಾಹ್ಮಣಸ್ಯ ಕಸ್ಮಿನ್ ಪ್ರಯತತೆ ಸ್ವಯಂ ನ ಮಾನ್ಯಮಾನೋ ಮನ್ಯೇತ ನಾಮಮಾನೇತಿ ಸಂಜ್ವರೇ. ಬ್ರಾಹ್ಮಣನಾದವ ಹೇಗಿರಬೇಕು ಅಂತನ್ನುವುದಕ್ಕಾಗಿಯೂ ಒಂದು ಮಾತುಗಳನ್ನು ಹೇಳ್ತಾರೆ. ಬಹಳ ಸುಂದರವಾದ ಮಾತು. ನ ಮಾನ್ಯಮಾನೋ ಮನ್ಯೇತೆ. ಜನ ಬಹಳ ಗೌರವ ಕೊಟ್ಟರೆ ತಾನು ಹಿಗ್ಗಬಾರದು, ನಾನು ದೊಡ್ಡವ, ನಾನು ಸಮಥಿಂಗ್ ಅಂತ ತಿಳಿಬಾರದು. ನಾವಮಾನೇತಿ ಸಂಜ್ವರೆ. ಯಾರು ಅವಮಾನ ಮಾಡಿದರೆ ಬಹಳ ದುಃಖ ಹಚ್ಕೊಂಡು ಮನಸ್ಸಿಗೆ ನೋವು ಮಾಡಿಕೊಂಡು ಒದ್ದಾಡ್ಲಿಕ್ಕಿಲ್ಲ. ಗೌರವ ಕೊಟ್ಟರೆ ಹಿಗ್ಗಬೇಡ, ಅವಮಾನ ಮಾಡಿದರೆ ಕುಗ್ಗಬೇಡ, ಎರಡಕ್ಕೂ ತಟಸ್ಥನಾಗಿದೆ. ಇದಕ್ಕೊಂದು ಲಾಭ, ಒಂದು ಇದಕ್ಕೆ ಕಾರಣ ನಿಮಿತ್ತ ಏನು ಅಂದ್ರೆ ತನ್ನ ಯೋಗ್ಯತೆಯನ್ನು ತಾನು ಚೆನ್ನಾಗಿ ತಿಳಿದು ತಾನು ಸಾಧನ ತತ್ಪರನಾಗಿದ್ರೆ ಇದು ಎರಡೂ ಅವಸ್ಥೆಗಳನ್ನು ಮೀರಬಹುದು. ತನ್ನಲ್ಲಿ ಟೊಳ್ಳಿದ್ರೆ, ತನ್ನಲ್ಲಿ ಏನಿಲ್ಲ ಅಂತ ಆದರೆ ಆಗ ಜನರು ಕೊಟ್ಟ ಮಹಿಮೆ ಮರ್ಯಾದೆಯಿಂದ ತಾನು ದೊಡ್ಡವನಾಗಬೇಕೀಗ. ತನ್ನ ಭಾರ ಯಾವಾಗ 10 ಜನ ನಮಸ್ಕಾರ ಮಾಡಿದರೆ ತಾನು ದೊಡ್ಡವ, ಅವರೆಲ್ಲ ಗೌರವ ಕೊಟ್ರೆ ತಾನು ದೊಡ್ಡವ ಅಂತಂದುಕೊಳ್ಳುವ ಮನುಷ್ಯನಿಗೆ 10 ಜನರ ನಮಸ್ಕಾರ ಅಗತ್ಯವಾಗತ್ತೆ, ಅವರು ಮಾಡುವ ಮರ್ಯಾದೆ ಅವಶ್ಯಕವಾಗುತ್ತೆ. ತಾನೇ ಒಳಗಡೆ ತನ್ನ ಸಾಧನೆಯಿಂದ ತನ್ನ ಜ್ಞಾನವೋ ಭಕ್ತಿಯೋ ಸಾಧನೆಯೋ ತಾನು ಮಾಡಿದ ಸತ್ಕರ್ಮಗಳು ಸಿದ್ಧಿಗಳು ಅವುಗಳಿಂದ ಉತ್ತಮನಾದ ಮಹಾತ್ಮನಿಗೆ ಈ ಯಾವ ಸಮಸ್ಯೆ ಇಲ್ಲ. ಅವನಿಗೆ ಯಾರು ನಮಸ್ಕಾರ ಮಾಡಿದ್ರು ಅಷ್ಟೇ, ಯಾರು ನಮಸ್ಕಾರ ಮಾಡದೇ ಇದ್ರು ಅಷ್ಟೇ. ಹಾಗಾಗಿ ತನ್ನನ್ನು ತಾನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕೇ ಹೊರತು ಇನ್ನೊಬ್ಬರ ನಮಸ್ಕಾರದಿಂದ ತಾನು ದೊಡ್ಡವನಾಗುವ ಪ್ರಯತ್ನವನ್ನ ಮಾಡಲಿಕ್ಕಿಲ್ಲ. ಆದ್ದರಿಂದ ಮಾನ್ಯಮಾನೋ ಮನ್ಯೇತ. ಜನರೆಲ್ಲ ಮಾನ ಕೊಟ್ಟಾಗ ಗೌರವ ಕೊಟ್ಟಾಗ ತಾನು ದೊಡ್ಡವನಾದೆ ಎಂದಾಗಿ ಹಿಗ್ಗುವುದು ಸರಿಯಲ್ಲ. ಅದೇ ರೀತಿ ಇನ್ನೊಂದು ನಾವಮಾನೇತಿ ಸಂಜ್ವರೆ. ಯಾರು ನನಗೆ ತಿರಸ್ಕಾರ ಮಾಡಿದ್ರೆ ನನಗೇನಾಗೋದಿದೆ? ಏನೂ ಆಗೋದಿಲ್ಲ. ಹಾಗಾಗಿ ಎಷ್ಟು ತಿರಸ್ಕಾರವನ್ನು ಮಾಡಿದ್ದನ್ನೂ ಸಹನೆ ಮಾಡ್ತಾರೆ. ತೋರಿಸಿಕೊಡುವುದಕ್ಕಾಗಿ ಕೆಲವೊಮ್ಮೆ ಪ್ರಕಟ ಮಾಡ್ತಾರೆ, ಕೆಲವೊಮ್ಮೆ ಪ್ರಕಟ ಮಾಡುವುದೂ ಇಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ. ಹೇಳಿದ್ದನ್ನು ಕೇಳಿಕೊಂಡು ಅಂದದ್ದನ್ನು ಅನ್ನಿಸ್ಕೊಂಡು ಆಡಿಸಿಕೊಂಡು ಸುಮ್ಮನೆ ಇರ್ತಾರೆ, ಏನು ಮಾಡುದು. ಲೋಕ ಸ್ವಭಾವ ವೃತ್ತಿರಿ ನಿಮೇಶೋನ್ಮೇಷವತ್ಸದ ವಿದ್ವಾಂಸೋ ಮಾನಯಂತೀಹ ಇತಿ ಮನ್ಯೇತ ಮಾನಿತಃ. ಜನ ನಮಸ್ಕಾರ ಮಾಡಲಿಲ್ಲ, ಅವನು ನಮಸ್ಕಾರ ಮಾಡಲಿಲ್ಲ, ನನ್ನನ್ನು ಮಾತಾಡಿಸ್ಲಿಲ್ಲ, ನನಗೆ ಗೌರವ ಕೊಡ್ಲಿಲ್ಲ. ಅರೆ ಅವನು ಯಾಕೆ ನಿನಗೆ ಗೌರವ ಕೊಡಬೇಕು? ಬಿಟ್ಬಿಡು ಅವನ ಆಶೆಯನ್ನ, ಅವನ ಆಸೆ ಬಿಟ್ಬಿಡು. ನೀನು ಒಪ್ಪುವುದಿಲ್ಲ, ಹಾಗೆ ಏನು ಹಾಗೆ? ಅವನ ಸ್ವಭಾವ, ಅವನು ಒಳ್ಳೆಯವನೋ ಅವನು ಕೆಟ್ಟವನೋ ಅವನು ದುರುಳನೋ ಸಜ್ಜನನೋ ಬಿಟ್ಬಿಡವನನ್ನ, ಅವನ ಪಾಠೆ ಬಿಟ್ಬಿಡು. ನೀನು ಮಾಡಿದ ಸಾಧನೆಗಳನ್ನ ತಿಳಿದ ವ್ಯಕ್ತಿಗಳಾದ್ರೂ ನಿನಗೆ ಗೌರವ ಕೊಡ್ತಾರೋ ಇಲ್ವೋ ಇಷ್ಟನ್ನು ನೋಡ್ಕೋ, ಅಷ್ಟಾದ್ರೆ ಸಾಕು. ವಿದ್ವಾಂಸೋ ಮಾನಯಂತೀಹ ಇತಿ ಮನ್ಯೇತ ಮಾನಿತಃ. ನನ್ನ ಸಾಧನೆಯನ್ನ ತಿಳಿದವರು ನನಗೆ ಗೌರವ ಕೊಡ್ತಾರೆ, ಸಾಕು. ತಿಳಿದೇ ಇದ್ದವರು ಗೌರವ ಕೊಟ್ರೇನು ಬಿಟ್ರೇನು. ಒಬ್ರು ಹೇಳ್ತಿದ್ರು ನಮಗೆ, ಬಹಳ ನಿಷ್ಠೆ ಅವರಿಗೆ, ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಜ್ಞಾನದಲ್ಲಿ ಜ್ಞಾನವಂತರಲ್ಲಿ ಬಹಳ ಗೌರವ. ಅವರು ಹೇಳಬೇಕು, ಈಗಿನ ಜನ ಅವ್ರೇನ್ ಸಾಮಾನ್ಯರು, ಅವ್ರಿಗೇನ್ ಬೆಲೆ ಇದೆಯಾ? ಜ್ಞಾನದ್ದು ಧರ್ಮದ್ದು
ಸಾಧನೆದು ಬಹಳ ದೊಡ್ಡ ಅಧಿಕಾರದಲ್ಲಿದ್ದರು. ಲೌಕಿಕವಾಗಿ ಗೌರ್ಮೆಂಟಿನಲ್ಲಿ ಬಹಳ ದೊಡ್ಡ ಅಧಿಕಾರದಲ್ಲಿದ್ದು ದಿಲ್ಲಿಯಲ್ಲಿದ್ದವರು ಅನೇಕ ವರ್ಷ. ಅವರು ಹೇಳಬೇಕು, ಯಾರು ಗೌರವ ಕೊಟ್ರೇನು ಬಿಟ್ರೇನು, ಜ್ಞಾನ ಇದೆ, ಧರ್ಮವಿದೆ, ಸಾಧನೆ ಇದೆ, ಸಿದ್ಧಿ ಇದೆ, ಯಾರು ಏನ್ ಮಾಡಿದರೆ ಆ ಜ್ಞಾನದ ಬಗ್ಗೆ ಗೌರವ ಇದ್ದ ವ್ಯಕ್ತಿಗೆ ಆ ಜ್ಞಾನದಿಂದಲೇ ತೃಪ್ತಿ, ಇನ್ನೇನು ಬೇಕಿಲ್ಲ ಅವನಿಗೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ವಿದ್ವಾಂಸೋ ಮಾನಯಂತೀಹ ಇತಿ ಮನ್ಯೇತ ಮಾನಿತಃ ಅಧರ್ಮ ನಿಪುಣ ಮೂಢಾಃ ಲೋಕೆ ಮಾಯಾ ವಿಶಾರದಾಃ ನ ಮಾನ್ಯಂ ಮಾನಯಿಷ್ಯಂತಿ ಏವಂ ಮನ್ಯೇತ ಮಾನಿತಃ. ಪಾಪಿಷ್ಠರು ಜನ, ಅಧರ್ಮ ನಿಪುಣಾಃ, ಪಾಪವನ್ನು ಮಾಡುವುದಕ್ಕೆ ಅವರಿಗೆ ಬೇಕಾದಷ್ಟು ನಿಪುಣತೆ ಇದೆ, ಹಾಗೂ ಅಜ್ಞಾನವಿದೆ, ಜೊತೆಗೆ ಮೋಸ ಮಾಡ್ತಾರೆ. ಮಾಯಾ ವಿಶಾರದಾಃ, ಕಪಟ ಮಾಡ್ತಾರೆ, ವಂಚನೆ ಮಾಡ್ತಾರೆ. ಹಾಗಾಗಿ ಅವರು ಮಾನ್ಯರಾದವರು ಯಾರೋ ಅವರನ್ನ ಗೌರವಿಸುವುದಿಲ್ಲ, ಸತ್ಕರಿಸುವುದಿಲ್ಲ, ಪೂಜೆ ಮಾಡುವುದಿಲ್ಲ, ತಿರಸ್ಕಾರ ಮಾಡ್ತಾರೆ. ನಮಾನ್ಯಂ ಮಾನಯಂತೀಹ ಮಾನಯಿಷ್ಯಂತಿ ಏವಂ ಮನ್ಯೇತ ಮಾನಿತಃ. ಹಾಗಾಗಿ ಅಜ್ಞಾನಿಗಳು ನನ್ನನ್ನು ಗೌರವ ಮಾಡಲಿಲ್ಲ, ನಾನು ಯಾಕೆ ಒದ್ದಾಡಬೇಕು ಅಂತ ತಾನು ತಿಳಿಬೇಕೇ ಹೊರತು ನನ್ನನ್ನು ಗೌರವಿಸಲಿಲ್ಲ ಅಂತ ಹೇಳಿ ಪೇಚಾಡಬಾರದು, ತಾನು ಮನಸ್ಸಿಗೆ ತೊಂದರೆ ಮಾಡಿಕೊಳ್ಳಬಾರದು. ನವೈ ಮಾನಂಚ ಮೌನಂಚ ಸಹಿತೌ ವಸತಃ ಸದಾ ಅಯಂ ಹಿ ಲೋಕೋ ಮಾನಸ್ಯ ಅಸೌ ಮೌನಸ್ಯ ತದ್ವಿಧ. ಮಾನದ ಲೋಕ ಇದು, ಮೌನದ ಲೋಕ ಅದು. ನೀನು ಮಾನ ಕೊಟ್ರೆ ನಿನಗಿಲ್ಲಿ ಈ ಲೋಕದಲ್ಲಿ ಪ್ರತಿಷ್ಠೆ ಇದೆ, ನೀನಿಲ್ಲಿ ಮೌನ ಮಾಡಿದರೆ ನಿನಗೆ ಆ ಲೋಕ ನಿನಗೆ ಸಿಗತ್ತೆ. ಎಷ್ಟೇ ನಿನಗೆ ಗೌರವ ಅಗೌರವವಾಗಲಿ, ತಿರಸ್ಕಾರವಾಗಲಿ, ಮೌನದಿಂದ ಇದ್ದು ಬಿಡು, ಸಹನೆ ಮಾಡು, ದೇವರನ್ನು ಧ್ಯಾನ ಮಾಡು, ಮುನಿಯಾಗು, ಮನನಶೀಲನಾಗು, ಚಿಂತನ ಮಾಡು, ದೇವರು ಸಿಗ್ತಾನೆ ನಿನಗೆ, ಪರಲೋಕ ನಿನಗೆ ಸಿಗತ್ತೆ. ಈಗ ನೀನು ರಾಜರಿಗೆ ಗೌರವ ಕೊಡು, ನಿನಗೆ ಅವರು ಗೌರವ ಕೊಡ್ತಾರೆ, ಜನರಿಗೆ ಗೌರವ ಕೊಡು, ಅವರು ನಿನಗೆ ಗೌರವ ಕೊಡ್ತಾರೆ. ಮರ್ಯಾದೆ ಮಾಡ್ತಾ ಹೋಗು, ಅಷ್ಟಷ್ಟು ನಿನಗೆ ಮರ್ಯಾದೆ ಸಿಗುತ್ತಾ ಹೋಗುತ್ತೆ. ಹೀಗೆ ಇನ್ನೊಬ್ಬರಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆಯನ್ನು ಪಡೆಯುವುದೇನಿದೆ ಇದು ಬಾರ್ಗೇನ್. ಅಯಂ ಮಾನಸ್ಯ ಲೋಕ, ಇದು ವ್ಯವಹಾರ, ಇದು ವ್ಯಾಪಾರ, ಇದು ಕೊಡೋದು ತಗೊಳ್ಳೋದು, ಲೇನ್ ದೇನ್ ಇದಲ್ಲ. ಇದು ಬೇಕು ಬೇಡ ಅಂತಲ್ಲ, ಒಳ್ಳೆಯವರಿಗೆ, ಸಜ್ಜನರಿಗೆ, ಶ್ರೇಷ್ಠರಿಗೆ ಸತ್ಕಾರವನ್ನು ಮಾಡಬೇಕು. ಆದರೆ ಹೇಳುವ ತಾತ್ಪರ್ಯವೇನು? ನವೈಮಾನಂಚ ಮೌನಂಚ ಸಹಿತೌ ವಸತಃ ಸದಾ. ಮಾನ ಮೌನ ಎರಡು ಕೂಡಿ ಇರುವುದಿಲ್ಲ. ಮಾನ ಮಾಡಬೇಕಾದವನು ಮಾತಾಡಬೇಕು, ಮೌನ ಮಾಡದವನು ಮಾತಾಡುವುದಿಲ್ಲ. ಅವನು ಬ್ರಹ್ಮಪರ, ಇವನು ಸಮಾಜಪರ. ಹಾಗಾಗಿ ಇವೆರಡು ಕೂಡಿ ಇರುವುದಿಲ್ಲ. ಶ್ರೀರಿಹಿ ಮಾನಾರ್ಥ ಸಂವಾಸ ಸಾಚಾಪಿ ಪರಿಪಂಥಿನಿ ಬ್ರಾಹ್ಮೀ ಸುದುರ್ಲಭ ಶ್ರೀರಿಹಿ ಪ್ರಜ್ಞಾಹೀನೇನ ಕ್ಷತ್ರಿಯ. ಸಂಪತ್ತೇನಿದೆ ಜಗತ್ತಿನಲ್ಲಿಯ ಸಂಪತ್ತು, ಬಂಗಾರ, ಬೆಳ್ಳಿ, ಐಶ್ವರ್ಯ, ರಾಜ್ಯ, ಭೋಗ, ಇದೆಲ್ಲ ಇದು ಮಾನಾರ್ಥ ಸಂವಾಸ. ಮಾನ ಮತ್ತು ಅರ್ಥ ಇವುಗಳ ಜೊತೆಗೆ ಇರುವಂತಹದ್ದು. ಆದರೆ ಬ್ರಾಹ್ಮೀ ಶ್ರೀಹಿ, ವೇದದ ಜ್ಞಾನದಿಂದ, ಬ್ರಹ್ಮನ ಭಕ್ತಿಯಿಂದ, ಭಗವಂತನ ದಯೆಯಿಂದ ಲಭಿಸುವ ಏನೊಂದು ಶ್ರೀ ಕಾಂತಿ ಇದೆ, ಯಾವ ಸಂಪತ್ತಿ ಇದೆ, ಅದು ಪ್ರಜ್ಞಾಹೀನೇನ ಸುದುರ್ಲಭ. ಜ್ಞಾನವಿಲ್ಲದವನಿಗೆ ಅದು ಸಿಗುವುದಿಲ್ಲ. ಜ್ಞಾನವಿದ್ದವನಿಗೆ ಮಾತ್ರ ಅದು ಸಿಗುವುದು, ಜ್ಞಾನವಿಲ್ಲದವನಿಗೆ ಆ ಬ್ರಾಹ್ಮೀ ಶ್ರೀ ಸಿಗುವುದಿಲ್ಲ. ಆದ್ದರಿಂದ ದ್ವಾರಾಣಿ ತಸ್ಸೇಹ ವದಂತಿ ಸಂತೋ ಬಹು ಪ್ರಕಾರಾಣಿ ದುರಾಧರಾಣಿ. ಸತ್ಯ, ಆರ್ಜವೇ, ನಾನಾ ವಿಧವಾದ ದ್ವಾರಗಳಿವೆ. ಆ ದ್ವಾರದಲ್ಲಿ ಒಂದು ಸತ್ಯ, ಇನ್ನೊಂದು ಆರ್ಜವ, ಸ್ಟ್ರೇಟ್ ಫಾರ್ವರ್ಡ್. ಮನಸ್ಸಿನಲ್ಲಿ ಏನು ಒಳ್ಳೆಯ ಸಂಕಲ್ಪವಿದೆಯೋ ಅದೇ ಸಂಕಲ್ಪವನ್ನ ಮಾತಿನಲ್ಲಿ ಹೇಳುವುದು, ಅದನ್ನೇ ಕೃತಿಯಲ್ಲಿ ಮಾಡು. ಸನ್ಮಾರ್ಗದಲ್ಲಿ ಏಕಪ್ರಕಾರತೆ ಇರಬೇಕು, ಇದು ಆರ್ಜವ. ಹ್ರೀಹಿ ನಾಚಿಕೆ, ದಮ ಇಂದ್ರಿಯ ನಿಗ್ರಹ, ಶೌಚ ಶುದ್ಧಿ, ವಿದ್ಯಾ ಜ್ಞಾನ, ಇವು ಮಾನಮೋಹ ಪ್ರತಿಬಂಧನಾನಿ. ಇವು ಇದ್ರೆ ಆಗ ಮನುಷ್ಯನಿಗೆ ಅಹಂಕಾರ ಬರುವುದಿಲ್ಲ, ಮೋಹ ಮಮಕಾರ ಬರುವುದಿಲ್ಲ. ಆದ್ದರಿಂದ ಧೃತರಾಷ್ಟ್ರ ಸನಸ್ಸುಜಾತರು ಉಪದೇಶ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಿಳಿದು, ಈ ಎಲ್ಲ ತತ್ವವನ್ನು ತಿಳಿದು
ಯಾರನ್ನ ಗೌರವಿಸಬೇಕು ಅನ್ನುವುದನ್ನು ಅರ್ಥ ಮಾಡಿಕೋ. ಅಂಥವರನ್ನು ನೀನು ಗೌರವ ಮಾಡ್ತಾ ಇದ್ದೀಯೇ ಅಂತ ನಿನ್ನನ್ನೇ ನೀನು ಪ್ರಶ್ನೆ ಮಾಡಿಕೋ. ಉತ್ತರ ಏನು ಬರುತ್ತೋ ಅದಕ್ಕೆ ತಕ್ಕಂತೆ ನೀನು ಜ್ಞಾನವನ್ನ ಸಾಧನೆಯನ್ನ ಮಾಡು ಎಂಬುದಾಗಿ ಸನತ್ಸುಜಾತರು ಧೃತರಾಷ್ಟ್ರನಿಗೆ ಉಪದೇಶವನ್ನ ಮಾಡಿ ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾದೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ